ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ನಮ್ಮ ವಾಹಿನಿಗೆ ಸ್ವಾಗತ. ಇವತ್ತು ನಾನು ಕುಲ್ಫಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಕುಲ್ಫಿನ ತುಂಬ ವಿಧಗಳಲ್ಲಿ, ತುಂಬ ಫ್ಲೇವರ್ಗಳಲ್ಲಿ ಮಾಡ್ತಾರೆ. ಆದರೆ ನಾನಿವತ್ತು ಮನೆಯಲ್ಲಿ ಇರುವ ಕೆಲವೇ ಸಾಮಗ್ರಿಗಳನ್ನು ಉಪಯೋಗಿಸಿ ಒಂದು ಟೇಸ್ಟಿ ಕುಲ್ಫಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ. ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನು ತೊಗೊಂಡಿದ್ದೀನಿ. ಹಾಗೆ ಇದು ಹಾಲಿನ ಕೆನೆ. ನಾವು ಏನು ಡೈಲಿ ಹಾಲು ಕಾಯಿಸ್ತೀವೋ ಆವಾಗ ಕೆನೆನ ಕಲೆಕ್ಟ್ ಮಾಡಿ ಇಟ್ಟಿದ್ರೆ ನೀವು ಅದನ್ನ ಉಪಯೋಗಿಸ್ಬೋದು. ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ಒಂದು 10 ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅಂದರೆ ನೀವೇನು ತಿಂಡಿ ತಿನ್ನೋಕೆ ಯೂಸ್ ಮಾಡ್ತೀರೋ ಆ ಸ್ಪೂನಲ್ಲಿ 10 ಸ್ಪೂನ್ ಸಕ್ಕರೆ. ಹಾಗೆ ಇಲ್ಲಿ 5 ಏಲಕ್ಕಿನ ಸ್ವಲ್ಪ 1-2 ಸ್ಪೂನ್ ಸಕ್ಕರೆ ಜೊತೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 4 ಟೀ ಸ್ಪೂನಷ್ಟು, ಅಂದರೆ ನೀವು ತಿಂಡಿ ಏನು ತಿಂತೀರೋ ಅದೇ ಸ್ಪೂನಲ್ಲಿ 4 ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಷ್ಟು ಸಾಮಗ್ರಿಗಳಿದ್ರೆ ನೀವು ಅತ್ಯಂತ ರುಚಿಕರವಾದ ಕುಲ್ಫಿನ ರೆಡಿ ಮಾಡ್ಕೊಳ್ಳೋದು. ನೋಡೋಣ ಇವಾಗ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ನಾನು ಹಾಲನ್ನು ಕಾಯಿಸೋಕೆ ಇಡ್ತಾ ಇದ್ದೀನಿ. ಹಾಲಿಗೆ ಯಾವುದೇ ನೀರನ್ನು ಸೇರಿಸಬೇಡಿ. ಹಾಗೆ ಅರ್ಧ ಲೀಟರ್ ಹಾಲನ್ನು ಕಾಯೋಕೆ ಇಟ್ಬಿಡಿ. ಇದು ಕಾಯೋಷ್ಟರಲ್ಲಿ ನಾವು ಏನು ಹಾಲು ಕೆನೆ ಇಟ್ಕೊಂಡಿದ್ದೀವಿ ಅದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ಯಾಕಂದರೆ ಅದು ಗಂಟಾಗಿರುತ್ತೆ, ಅದರಲ್ಲಿ ಯಾವ ಗಂಟು ಇರಬಾರ್ದು. ಇದನ್ನು ಇವಾಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಮಿಕ್ಸಿಯಲ್ಲಿ ಸ್ವಲ್ಪ ಇದು ಅಂಟ್ಕೊಂಡಿರುತ್ತೆ, ಬಟರ್ ಫಾರ್ಮ್ ಥರ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ. ನೀವು ಇದಕ್ಕೆ ಸ್ವಲ್ಪ ಕಾಯ್ತಿರುವ ಬಿಸಿ ಹಾಲನ್ನು ಹಾಕಿಬಿಟ್ಟು ಮಿಕ್ಸಿ ಕ್ಲೀನ್ ಮಾಡಿಕೊಂಡು ವಾಪಸ್ ಅದನ್ನ ಹಾಲಿಗೆ ಸೇರಿಸ್ಕೋಬೋದು. ಈಸಿಯಾಗಿ ಮಿಕ್ಸಿ ಕೂಡ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ನಾವು ಇವಾಗ ಏನು ಗೋಧಿ ಹಿಟ್ಟು ಇಟ್ಕೊಂಡಿದ್ದೀವಿ ಆ ಗೋಧಿ ಹಿಟ್ಟಿಗೆ ಒಂದು 3-4 ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಅದನ್ನು ಯಾವುದೇ ಗಂಟುಗಳಿಲ್ದಂಗೆ ಕರ್ಡ್ಕೊಂಡು ಇಟ್ಕೋತಾ ಇದ್ದೀನಿ. ಇಲ್ಲಿ ಹಾಲು ಕೂಡ ಕುದೀತಾ ಇದೆ. ಈ ಕುದೀತಾ ಇರುವ ಹಾಲಿಗೆ ಇವಾಗ ಫ್ಲೇಮ್ನ ಫುಲ್ ಸಣ್ಣದಾಗಿ ಇಟ್ಕೊಂಡ್ಬಿಟ್ಟು ಈ ಗೋಧಿ ಹಿಟ್ಟಿನ ಮಿಶ್ರಣ ಕರ್ಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದ್ರೆ ಗಂಟಾಗುತ್ತೆ. ಗೋಧಿ ಹಿಟ್ಟಿನ ಮಿಶ್ರಣ ಹಾಕಿ 2-3 ನಿಮಿಷಗಳಲ್ಲೆಲ್ಲ ಇದು ತುಂಬ ಗಟ್ಟಿಯಾಗುತ್ತೆ. ನಂತರ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 15 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು. 15 ನಿಮಿಷ ಆಗ್ತಾ ಬಂದಂಗೆ ಇದು ಗೋಧಿ ಹಿಟ್ಟಿನ ಹಸಿ ವಾಸನೆ ಎಲ್ಲ ಹೋಗಿ ಒಂಥರ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಕೈಯಾಗಾಗ ಸೌಟನ್ನು ಹಾಕಿ ತಿರುಗಿಸ್ತಾ ಇರಿ, ಇಲ್ಲಾಂದರೆ ತಳದಲ್ಲಿ ಗಟ್ಟಿಗೆ ಹಿಡ್ಕೊಳ್ಳುತ್ತೆ. ಹೀಗೆ ಕುದೀತಾ ಇರಬೇಕಾದ್ರೆ ಸಕ್ಕರೆನೂ ಕೂಡ ಸೇರಿಸ್ತಾ ಇದ್ದೀನಿ. ಸಕ್ಕರೆ ನಿಮ್ಮ ರುಚಿಗೆ ಅನುಗುಣವಾಗಿ ಸ್ವಲ್ಪ ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬೋದು. ಆದರೆ ಅರ್ಧ ಲೀಟರ್ ಹಾಲಿಗೆ 10-12 ಸ್ಪೂನ್ ಸಕ್ಕರೆ ಬೇಕಾಗುತ್ತೆ. 15 ನಿಮಿಷ ಆದಮೇಲೆ ಇದು ಈ ಥರ ಬಂದಿದೆ, ಟೆಕ್ಸ್ಚರು ಗಟ್ಟಿಯಾಗಿದೆ ತುಂಬ. ಈಗ ಇದಕ್ಕೆ ನಾವು ಹಾಲಿನ ಕೆನೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಹಾಲಿನ ಕೆನೆ ಈ ಮಿಕ್ಸ್ಚರ್ ಒಳಗೆ ಸೇರಿಸಿದ ತಕ್ಷಣ ಬಿಸಿಗೆ ಸಂಪೂರ್ಣವಾಗಿ ಕರ್ಗೋಗುತ್ತೆ. ಇದನ್ನು ಸೇರಿಸಿದ ಮೇಲೆ ಮತ್ತೆ ನೀವು ಒಂದು 5-7 ನಿಮಿಷ ಕುದಿಸಿದ್ರೆ ಇದು ರೆಡಿಯಾಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಹಾಲಿನ ಕೆನೆ ಇಲ್ಲ ಅಂದರೆ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನೀವು ಸ್ವಲ್ಪ ಬಟರನ್ನು ಕೂಡ ಸೇರಿಸ್ಬೋದು. ಆದರೆ ಬಟರ್ ಸೇರಿಸಿದ ಮೇಲೆ ಒಂದು 5 ನಿಮಿಷ ಕುದಿಸಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಹಾಲಿನ ಕೆನೆ ಸೇರಿಸಿ 5-6 ನಿಮಿಷ ಕುದಿಸಿದ ಮೇಲೆ ಇದು ಈ ಟೆಕ್ಸ್ಚರ್ಗೆ ಬಂದಿದೆ. ಇದು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಈಗ ಸ್ಟವನ್ನು ಆಫ್ ಮಾಡಿಬಿಟ್ಟು ನಾನು ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸಿ ಇದು ಸಂಪೂರ್ಣ ತಣ್ಣಗಾಗೋ ತನಕ ಬಿಡಬೇಕು. 3-4 ಗಂಟೆ ತಗೊಳ್ಳುತ್ತೆ ಇದು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ. ಈಗ 3 ಗಂಟೆಯ ನಂತರ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದು ತುಂಬ ಗಟ್ಟಿಯಾಗಿರುತ್ತೆ, ನೋಡ್ಬೋದು ನೀವಿಲ್ಲಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು 1-2 ನಿಮಿಷಗಳ ಕಾಲ ಸರಿಯಾಗಿ ಇದರಲ್ಲಿ ನೊರೆ ಬರೋ ತನಕ ಮಿಕ್ಸಿ ಮಾಡ್ಕೋಬೇಕು. ಹೀಗೆ ಮಿಕ್ಸಿ ಮಾಡೋ ಉದ್ದೇಶ ಅಂದರೆ ಕುಲ್ಫಿ ಟೆಕ್ಸ್ಚರ್ ಸ್ಮೂತಾಗಿ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ನಂತರ ನೀವು ಇದನ್ನು ಕುಲ್ಫಿ ಮೋಲ್ಡ್ ಇದ್ದರೆ ಕುಲ್ಫಿ ಮೋಲ್ಡಲ್ಲಿ ಹಾಕೋಬೋದು. ನನ್ನ ಹತ್ರ ಕುಲ್ಫಿ ಮೋಲ್ಡ್ ಇಲ್ಲ, ನಾನು ಟೀ ಗ್ಲಾಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಅರ್ಧ ಲೀಟರ್ ಹಾಲಿಗೆ ನಾನು ಹೇಳಿರೋಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡ್ರೆ ಕರೆಕ್ಟಾಗಿ 6 ಕುಲ್ಫಿ ಆಗುತ್ತೆ. ಯಾವುದೇ ಕುಲ್ಫಿ ಬ್ಯಾಟರ್ ಉಳ್ಕೊಂಡಿಲ್ಲ. ನೀವು ಫ್ರೀಝರಲ್ಲಿ ಇಡೋಕ್ಕೆ ಮುಂಚೆ ಈ ಥರ ಐಸ್ ಕ್ರೀಮ್ ಸ್ಟಿಕ್ ಹಾಕಿದರೆ ಇದು ಸರಿಯಾಗಿ ನಿಲ್ಲಲ್ಲ, ಓರೆಯಾಗಿ ಬಿದ್ಕೊಂಡು ಬಿಡುತ್ತೆ. ಸೊ ಹಾಗಾಗಿ ನೀವು ಇದನ್ನು ಫ್ರೀಜರಲ್ಲಿಟ್ಟು ಒಂದು 3-4 ಗಂಟೆ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ. ನಂತರ ನೀವು ಇದನ್ನು ಹಾಕೋ. ನಾನಿಲ್ಲಿ ಫ್ರಿಜ್ಜಲ್ಲಿಟ್ಟು ಒಂದು 4 ಗಂಟೆ ನಂತರ ಈ ಥರ ಸ್ಟಿಕ್ಕನ್ನ ಹಾಕ್ತಾ ಇದ್ದೀನಿ. ಆವಾಗ ಸ್ಟಿಫ್ ಆಗಿ ನಿಲ್ಲುತ್ತೆ. ಇಲ್ಲಾಂದರೆ ನೀವು ಅಲ್ಯೂಮಿನಿಯಂ ಫಾಯಿಲ್ನ ಯೂಸ್ ಮಾಡಿಬಿಟ್ಟು ಈ ಥರ ಸ್ಟಿಕ್ ಹಾಕಬೇಕಾಗತ್ತೆ. ಸೊ ಅದಿಲ್ಲ ಅಂದರೆ ನೀವು ಈ ಟ್ರಿಕ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದನ್ನ ವಾಪಸ್ ಪುನಃ ಫ್ರೀಜರಲ್ಲಿ ಇಡ್ತಾ ಇದ್ದೀನಿ. ಇದು ಸೆಟ್ ಆಗೋಕ್ಕೆ ಒಂದು 10-12 ಗಂಟೆಗಳ ಕಾಲ ಬೇಕು. ಈಗ 12 ಗಂಟೆಗಳ ನಂತರ ನಾನು ಫ್ರೀಜರಿಂದ ಕುಲ್ಫಿನ ತೆಗೆದಿದ್ದೀನಿ. ಚೆನ್ನಾಗಿ ಗಟ್ಟಿಯಾಗಿ ರೆಡಿಯಾಗಿದೆ. ಈಗ ಇದನ್ನು ಸ್ವಲ್ಪ ನಾರ್ಮಲ್ ವಾಟರಲ್ಲಿ 1 ಸೆಕೆಂಡ್ ಡಿಪ್ ಮಾಡಿಬಿಟ್ಟು ಕೈಯಲ್ಲಿ ಸ್ವಲ್ಪ ತಿರುಗಿಸಿದ್ರೆ ಆರಾಮಾಗಿ ಬಂದುಬಿಡುತ್ತೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಈ ಕುಲ್ಫಿನ ರೆಡಿ ಮಾಡ್ಕೋಬೋದು. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಗೋಧಿ ಹಿಟ್ಟಿದೆ ಅಂತ ನೀವು ಹೇಳೋ ತನಕ ಯಾರಿಗೂ ಗೊತ್ತಾಗಲ್ಲ. ಕುಲ್ಫಿ ಟೆಕ್ಸ್ಚರ್ ನೋಡಿದ್ರೇ ಗೊತ್ತಾಗುತ್ತೆ ಇದು ಎಷ್ಟು ಸೂಪರಾಗಿ ಬಂದಿದೆ ಅಂತ. ಈ ಸಮ್ಮರ್ನಲ್ಲಿ ಈ ಕುಲ್ಫಿನ ನೀವು ಒಂದ್ಸರಿ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.